ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಸೋಮವಾರ ನಮಗೆ ಕಡೆಯ ಆಷಾಢ ಸೋಮವಾರ ಅಂತ ಹೇಳಬಹುದು. ಕಡೆಯದಾಗಿ ನಾವು ಮಾಡುವಂಥ ಈ ದಿನಗಳಲ್ಲಿ ತುಂಬ ಶಕ್ತಿದಾಯಕವಾಗಿರುತ್ತೆ. ಆಷಾಢ ಮಾಸ ಮುಗೀತಾ ಬಂತು. ಅದರಿಂದ ತಪ್ಪದೆ ಈ ಪರಿಹಾರವನ್ನು, ಈ ದೀಪಾರಾಧನೆಯನ್ನು ಮನೆಯಲ್ಲಿ ಮಾಡಿಕೊಳ್ಳೋದ್ರಿಂದ ತುಂಬ ಶುಭ ಕಾರ್ಯಗಳು ಶುಭದಾಯಕವಾಗಿರುತ್ತೆ. ಮನೆಯಲ್ಲಿ ಇರುವಂಥ ಸದಸ್ಯರಿಗೆ ಎಲ್ಲ ರೀತಿಯಲ್ಲೂ ಕೂಡ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಬಹುದು. ಪ್ರತಿ ಧರ್ಮದಲ್ಲೂ ಕೂಡ ನಮಗೆ ದೀಪಾರಾಧನೆ ಅನ್ನುವಂಥದ್ದು ವಿಶೇಷವಾಗಿ ಅವರವರ ಪದ್ಧತಿಗೆ ಅನುಗುಣವಾಗಿ ದೀಪಾರಾಧನೆ ಮಾಡುವಂಥದ್ದು. ಅಂದರೆ ಬೆಳಕು ನಮ್ಮ ಜೀವನದಲ್ಲಿ ಅಂಧಕಾರವನ್ನು ಓಡಿಸಿ, ಕತ್ತಲನ್ನು ಓಡಿಸಿ ಬೆಳಕಿನ ಕಡೆ ನಡೆಯುವಂಥದ್ದು. ಇದನ್ನು ಪ್ರತಿಯೊಬ್ಬರು ಕೂಡ ಅವ್ರದ್ದೇ ಆದಂಥ ವಿಧಾನದಲ್ಲಿ ಮಾಡಿಕೊಳ್ಳುವಂಥದ್ದು. ನಿತ್ಯದ ದೀಪಾರಾಧನೆ ಒಂದು ವಿಶೇಷತೆ ಅನ್ನುವಂಥದ್ದು. ಅದರಲ್ಲಿ ನಾವು ಈ ರೀತಿಯ ದಿನ ತಿಥಿ ವಾರಗಳಲ್ಲಿ ಸೋಮವಾರ ಅಂತ ಹೇಳಿದ್ರೆ ನಾವು ಶಿವಸ್ವಾಮಿಯ ವಾರ ಅಂತ ಹೇಳ್ತೀವಿ. ಶಿವಸ್ವಾಮಿ ಬಂದು ಅಭಿಷೇಕ ಪ್ರಿಯ. ಆ ತಂದೆಗೆ ನಾವು ಅಭಿಷೇಕವನ್ನು, ಜಲಾಭಿಷೇಕ, ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ ಅಥವಾ ಬಿಲ್ವಪತ್ರೆಯ ಅಭಿಷೇಕ, ಇಲ್ಲಾಂದರೆ ನೀವು ವಿಭೂತಿಯನ್ನು ಹಾಕಿ ಕೂಡ ಅಭಿಷೇಕ ಮಾಡಿಕೊಳ್ಳೋದ್ರಿಂದ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತೆ, ಕೋರಿಕೆಗಳು ನೆರವೇರುತ್ತೆ. ಮನೆಯಲ್ಲಿ ಇರುವಂಥ ಕಷ್ಟಗಳು ಅಥವಾ ಏನೇ ದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳಬಹುದು. ಇನ್ನು ಮುಖ್ಯವಾಗಿ ಈ ದಿನ ದೀಪಾರಾಧನೆಗೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಎಷ್ಟೋ ಜನಕ್ಕೆ ಮನೆಯಲ್ಲಿ ನಾವು ಲಿಂಗ ಪೂಜೆ ಮಾಡ್ತೀವಿ ಅಥವಾ ಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋ ಕೂಡ ಇದೆ ಅಂತ ಹೇಳ್ತಾರೆ. ಶಿವಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋವನ್ನು, ನಂದಿ ಸಮೇತ ಇರುವಂಥ ಫೋಟೋವನ್ನು ಇಟ್ಕೊಂಡಿದ್ದೆ ಆದರೆ ಅವರ ಮನೆಯಲ್ಲಿ ಸಂಸಾರ ಅನ್ನುವಂಥದ್ದು ತುಂಬ ನೆಮ್ಮದಿಯಾಗಿರುತ್ತೆ, ತುಂಬ ಅನ್ಯೋನ್ಯವಾಗಿ. ಏಕೆಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಇರುವಂಥವರು ತಪ್ಪದೆ ಒಂದು ಒಳ್ಳೆಯ ದಿನ ನೋಡಿಕೊಂಡಿದ್ದೆ ಫೋಟೋ ಇಲ್ಲ ಅಂತ ಹೇಳಿದ್ರೆ ನೀವು ಶಿವಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋವನ್ನು ತಂದು ಇಟ್ಕೊಳ್ಳಿ ಸ್ನೇಹಿತರೆ. ತುಂಬ ಒಳ್ಳೆಯದು. ತುಂಬ ನಮಗೆ ಆ ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಯಥೇಚ್ಛವಾಗಿ ಸಿಗುವಂಥದ್ದು ಆಗುತ್ತೆ. ಇನ್ನು ನಿಮ್ಗೆ ಹತ್ತಿರದಲ್ಲೇ ಶಿವಾಲಯಗಳು ಇದ್ದರೆ ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬರಬಹುದು. ಹಾಗೆ ವಿಭೂತಿಯನ್ನು ಈ ದಿನಗಳಲ್ಲಿ ತಗೊಂಡು ಬಂದು ಮನೆಯಲ್ಲಿ ಇಟ್ಕೊಳ್ಳುವಂಥದ್ದು ಕೂಡ ಬಹಳ ಒಳ್ಳೆಯದಾಗುತ್ತೆ. ಇನ್ನು ದೀಪಾರಾಧನೆಗೆ ನಾವು ನಿತ್ಯದ ದೀಪಾರಾಧನೆ ಅನ್ನುವಂಥದ್ದು ಬೇರೆ ರೀತಿಯಲ್ಲಿ ಇರುತ್ತೆ. ಶಿವಸ್ವಾಮಿಯ ದಿನ ಅಂತ ಹೇಳಿದ್ರೆ ನಾವು ಚಂದ್ರನನ್ನು ಕೂಡ ಆರಾಧನೆ ಮಾಡ್ತೀವಿ. ಚಂದ್ರನು ಬಂದು ಮನಸ್ಸಿನ ಕಾರಕ, ಮನುಷ್ಯನ ಮನಸ್ಸಿನ ಮೇಲೆ ಪ್ರಭಾವ ಬೀರುವಂಥದ್ದು. ಚಂದ್ರನ ಶಕ್ತಿ ಅನ್ನುವಂಥದ್ದು ಮನುಷ್ಯನ ಮೇಲೆ ಒಂದು ಬಲ ಅನ್ನುವಂಥದ್ದು ಇದ್ದಾಗ ಉತ್ತಮವಾದ ಆಲೋಚನೆಗಳನ್ನು ಮಾಡ್ತೀವಿ, ಉತ್ತಮವಾದಂಥ ಆರೋಗ್ಯ ಅನ್ನುವಂಥದ್ದು ವೃದ್ಧಿಯಾಗುತ್ತೆ. ಇಲ್ಲಾಂದರೆ ನಾವು ಏನೇನೋ ಆಲೋಚನೆಗಳು, ಬೇಡದೇ ಇರುವಂಥ ಆಲೋಚನೆಗಳು, ಕೆಟ್ಟ ಆಲೋಚನೆಗಳು ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ. ಅಂತಹವರಿಗೆ ಸಮಸ್ಯೆಗಳು ತುಂಬ ಇರುತ್ತೆ. ಅಂತಹವರು ಏನು ಮಾಡಬೇಕು ಅಂದರೆ ಸೋಮವಾರದ ದಿನಗಳಲ್ಲಿ ಬಿಳಿ ಪದಾರ್ಥಗಳಿಂದ ಯಾರಿಗಾದರೂ ಏನೋ ನೀವು ಅಕ್ಕಿಯನ್ನು, ಹಾಲನ್ನು ಈ ರೀತಿ ದಾನ ಮಾಡಬಹುದು. ಅಥವಾ ರಾತ್ರಿ ಸಮಯದಲ್ಲಿ ಚಂದ್ರನು ಕಾಣಿಸುವಂಥ ಸಂದರ್ಭದಲ್ಲಿ ನೀವು ಏನೋ ಒಂದು ಬಿಳಿ ಪದಾರ್ಥಗಳಿಂದ ಸಿಹಿಯನ್ನು ಮಾಡಿ ಕೂಡ ಅರ್ಪಿಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಓದುವಂಥ ಮಕ್ಕಳಿದ್ದರೂ ಕೂಡ ಅವರ ಮನೆಯಲ್ಲಿ ಅವ್ರಿಗೋಸ್ಕರ ಕೂಡ ಈ ಪ್ರಯತ್ನವನ್ನು ಪಡಬಹುದು. ಕಾನ್ಸಂಟ್ರೇಷನ್ ನೀಡೋದಿಲ್ಲ ಮಕ್ಕಳು ಅಂತ ಹೇಳುವಂಥವ್ರಿಗಾದರೆ. ಇನ್ನು ಮುಖ್ಯವಾಗಿ ಅದರ ಜೊತೆ ಈ ಪರಿಹಾರವನ್ನು ತಪ್ಪದೆ ಮಾಡ್ಕೊಳ್ಳಿ. ಸೋಮವಾರದ ದಿನಗಳಲ್ಲಿ ಬೆಳ್ಳಿ ವಸ್ತುಗಳನ್ನು, ಕಾಲ್ಗೆಜ್ಜೆ ಆಗಿರಬಹುದು, ಇನ್ನೊಂದು ಅಂತ ನಾವು ಬೆಳ್ಳಿ ವಸ್ತುಗಳ ಬಗ್ಗೆ ತಿಳಿಸ್ತೀವಿ ನೋಡಿ. ಆ ಥರದ್ದು ನಿಮಗೆ ಸಾಧ್ಯ ಆದರೆ ತಗೊಳ್ಳುವಂಥದ್ದು ಸೂಚನೆ ಇದ್ದರೆ ಸೋಮವಾರದ ದಿನಗಳಲ್ಲಿ ತಗೊಳ್ಳಿ, ಉತ್ತಮವಾದ ಫಲಗಳು ಅಪೇಕ್ಷಿಸಬಹುದು. ಇನ್ನು ಈ ಪರಿಹಾರ ಬಂದು ಮನೆಯಲ್ಲಿ ಎಷ್ಟೋ ಜನಕ್ಕೆ ರೀಸನ್ನೇ ಇರೋದಿಲ್ಲ, ನೆಮ್ಮದಿ ಅನ್ನುವಂಥದ್ದು ಇರೋದಿಲ್ಲ. ಕೆಟ್ಟ ಘಟನೆಗಳು, ಕೆಟ್ಟ ಸಮಸ್ಯೆಗಳು ಒಂದು ರೀತಿಯಲ್ಲಿ ಪದೇ ಪದೇ ಬರ್ತಾನೆ ಇರುತ್ತೆ. ಅದು ನಮ್ಮನ್ನು ಬಿಟ್ಟು ಹೋಗೋದಿಲ್ವೇನೋ
ಅನ್ನುವಂಥ ಮನಸ್ಸು ನಮ್ಮಲ್ಲಿ ದೃಢವಾಗಿ ನಿಂತ್ಕೊಂಡು ಬಿಟ್ಟಿರುತ್ತೆ. ಅಂತಹವರು ತಪ್ಪದೆ ದೀಪಾರಾಧನೆಗೆ ಈ ಸಣ್ಣ ವಸ್ತುಗಳು ನಮ್ಮ ಮನೆಯಲ್ಲೇ ಇರುವಂಥ ಶಕ್ತಿದಾಯಕವಾಗಿರುವಂಥ ವಸ್ತುಗಳ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದೀನಿ. ಇದನ್ನು ತಗೊಂಡು ನೀವು ದೀಪಾರಾಧನೆ ಮಾಡ್ಕೊಳ್ಳಿ. ಅರಿಶಿಣ ಗುರುಬಲ, ಗುರುವಿನ ಸಂಕೇತ ಅಂತ ಹೇಳ್ತೀವಿ. ಗುರುಬಲ ಅಂತ ಹೇಳಿದ್ರೆ ನಾವು ಚಿನ್ನವನ್ನು ತಗೊಳ್ಳುವಂಥದ್ದು. ಕೆಲಸ ಕಾರ್ಯಗಳು ಸಿಗಲ್ಲ ಅಂತ ಹೇಳಿದ್ರೆ ಅಂತಹವರಿಗೆ ಸಿಗುತ್ತೆ. ಇನ್ನು ತಗೊಳ್ಳಿ ಇದನ್ನು. ಬೆಲ್ಲವನ್ನು ತಗೊಳ್ಬೇಕು. ಬೆಲ್ಲ ಬಂದು ಸೂರ್ಯನ ಒಂದು ಸಂಕೇತ. ನಮಗೆ ಸೂರ್ಯನ ಆಶೀರ್ವಾದ ಇದ್ದರೆ ಯಾವುದೇ ರೀತಿಯಾದಂಥ ಆತ್ಮಸ್ಥೈರ್ಯ ಅನ್ನುವಂಥದ್ದು ಜಾಸ್ತಿ ಬರುತ್ತೆ, ಧೈರ್ಯ ಅನ್ನುವಂಥದ್ದು ಬರುತ್ತೆ, ತುಂಬ ಶಕ್ತಿ ಅನ್ನುವಂಥದ್ದು ಇರುತ್ತೆ. ಇದನ್ನು ನೀವು ಬೆಲ್ಲವನ್ನು ಕೂಡ ಸ್ವಲ್ಪ ತಗೊಳ್ಳಿ. ಸುಮಧುರವಾಗಿರುವಂಥದ್ದು. ಕಹಿ ಸತ್ಯಗಳು, ಕಹಿ ಘಟನೆಗಳು ಅದನ್ನು ಅರಗಿಸ್ಕೊಳ್ಳೋದಕ್ಕಾಗೋದಿಲ್ಲ, ಅದರಿಂದ ತುಂಬ ನೋವಾಗಿದೆ ಅನ್ನುವಂಥವರು ಇದನ್ನು ತಗೊಳ್ಳೋದ್ರಿಂದ ಮನೆಯಲ್ಲಿ ಒಂದು ಬಾಂಧವ್ಯ ಅನ್ನೋದು ಚೆನ್ನಾಗಿರುತ್ತೆ. ಇನ್ನು ಜೀರಿಗೆಯನ್ನು ಸ್ವಲ್ಪ ತಗೊಳ್ಬೇಕು. ಜೀರಿಗೆ ಬಂದು ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾಗುವಂಥ ಸುಗಂಧಭರಿತವಾದ ವಸ್ತುಗಳಲ್ಲಿ ಜೀರಿಗೆ ಕೂಡ ಬಹಳ ಮುಖ್ಯವಾಗಿ ತಗೊಳ್ಳುವಂಥದ್ದು ಸ್ನೇಹಿತರೆ. ಈ ಜೀರಿಗೆಯನ್ನು ನಾವು ದೀಪಾರಾಧನೆ ಪರಿಹಾರಗಳಲ್ಲಿ ಬಳಸೋದ್ರಿಂದ ಹಣಕಾಸು ಅನ್ನುವಂಥದ್ದು ನೋಡಬಹುದು. ತುಂಬ ಜನಕ್ಕೆ ತಿಂಗಳು ಪೂರ್ತಿ ಕಷ್ಟಪಟ್ಟು ದುಡಿತಾ ಇರ್ತೀವಿ, ಆದರೆ ನಮಗೆ ಲಾಸ್ಟಲ್ಲಿ ತಿಂಗಳ ಕೊನೆಯಲ್ಲಿ ದುಡ್ಡೆಲ್ಲ ಖಾಲಿಯಾಯಿತು, ಮತ್ತೆ ಸಾಲ ಮಾಡ್ಕೊಳ್ತೀವಿ. ನಮ್ಮ ಹತ್ರ ಬ್ಯಾಂಕಲ್ಲಿ ಕೂಡ ಈ ಬ್ಯಾಲೆನ್ಸ್ ಅನ್ನೋದು ನಿಲ್ಲೋದಿಲ್ಲ. ಖರ್ಚುಗಳು ಜಾಸ್ತಿ, ಆದಾಯ ಹೆಚ್ಚಾಗಬೇಕು, ಉಳಿತಾಯ ಮಾಡಿಕೊಳ್ಬೇಕು ಅನ್ನುವಂಥವರಿಗೆ ಈ ವಸ್ತುಗಳು ಎಲ್ಲವೂ ಕೂಡ ಸಹಾಯವನ್ನು ಮಾಡುತ್ತೆ. ಅದಕ್ಕೋಸ್ಕರನೇ ಇದನ್ನು ನೀವು ಈ ವಸ್ತುಗಳು ಎಲ್ಲವೂ ಕೂಡ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು. ಅಂದರೆ ನಾವು ದೀಪ ಹಚ್ಚಿರ್ತೀವಲ್ವ, ನಿತ್ಯದ ದೀಪಾರಾಧನೆ ಯಾವ ರೀತಿ ಮಾಡ್ತೀವಿ ನೋಡಿ, ಅದೇ ಥರನೇ ಅದಕ್ಕೆ ಈ ವಸ್ತುಗಳನ್ನು ಹಾಕ್ಕೊಳ್ಳುವಾಗ ನೀವು ಮನಸ್ಸಲ್ಲಿ ದೃಢವಾಗಿ ದೃಢ ಸಂಕಲ್ಪ ಮಾಡಿಕೊಳ್ಬೇಕಾಗುತ್ತೆ. ಈ ಸಮಸ್ಯೆಗಳು ಹೋಗಲಾಡಿಸಿ ನಮ್ಮ ಮನೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ಸಂಪತ್ತಿಗೆ ಅಧಿದೇವತೆ ಆಗಿರುವಂಥ ಮಹಾತಾಯಿಯನ್ನು ಕೇಳ್ಕೊಳ್ಬೇಕಾಗುತ್ತೆ. ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಕೇಳ್ಕೊಂಡಿದ್ದೆ ಆದರೆ ಈ ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸರಾಗವಾಗಿ ನಿರ್ವಿಘ್ನವಾಗಿ ನೆರವೇರುವ ಸೂಚನೆ ಅನ್ನುವಂಥದ್ದು ಸಿಗುತ್ತೆ. ತುಂಬ ಜನಕ್ಕೆ ಕೆಲಸಗಳಲ್ಲಿ ಹಿಂದೇಟು ಬೀಳ್ತಾ ಇರುತ್ತೆ. ಅಂತಹವರಿಗೂ ಕೂಡ ಇದು ಕೈಗೂಡುತ್ತೆ. ಬಿಸ್ನೆಸ್ ಮಾಡ್ತಾಯಿದ್ರು ಅಥವಾ ನಿಮ್ಮ ಮನೆಯಲ್ಲಿ ಯಾವುದೇ ರೂಪದಲ್ಲಿ ಸಮಸ್ಯೆಗಳು ಕಾಡ್ತಾಯಿದ್ರು, ಅದನ್ನು ನಾವು ಹೋಗಲಾಡಿಸೋದಕ್ಕೆ ಈ ರೀತಿಯ ದೀಪಾರಾಧನೆಗಳು ಅನ್ನುವಂಥದ್ದು ಪರಿಹಾರ ಶಾಸ್ತ್ರಗಳಲ್ಲೇ ತಿಳಿಸಿರುವಂಥದ್ದು. ಯಾಕಂದರೆ ದೀಪಾರಾಧನೆ ಅನ್ನುವಂಥದ್ದು ಮನುಷ್ಯನ ಅಂಧಕಾರವನ್ನು, ಕತ್ತಲನ್ನು ಓಡಿಸುವಂಥದ್ದು, ಬೆಳಕು. ಇದನ್ನು ಮಾಡಿಕೊಳ್ಳಿ. ಮಾರನೆಯ ದಿನ ಅದು ತಣ್ಣಗಾದ್ಮೇಲೆ ಅದರಲ್ಲಿ ತಿಳಿಸಿರುವಂಥ ವಸ್ತುಗಳನ್ನು ಗಿಡಗಳ ಹತ್ರ, ಹಸಿರು ಗಿಡಗಳ ಹತ್ರ ಹಾಕಿಬಿಡಬೇಕು. ಇಷ್ಟು ಸುಲಭವಾಗಿ ಮಾಡ್ಕೊಂಡು ನೋಡಿ, ತುಂಬ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.